ನೋಡಿ, ಬನಾನಾ ಸ್ಮೂದಿ ಮಾಡೋಕ್ಕೆ ನಾನು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಪಚ್ಚ ಬಾಳೆಹಣ್ಣು. ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ಯಾಲಕ್ಕಿ ಬಾಳೆಹಣ್ಣು ಕೂಡ ತೊಗೊಳ್ಬಹುದು. ಆಮೇಲೆ ಬಾದಾಮಿನ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ, ಸಿಪ್ಪೆ ಎಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೆ. ಇದನ್ನು ಬೆಳಗ್ಗೆ ನೆನೆಯಕ್ಕೆ ಇಟ್ಟಿದ್ದೆ ನಾನು. ಈಗ ಮಧ್ಯಾಹ್ನ ಮಾಡ್ತಾ ಇರೋದು ಇದನ್ನು. ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸದಾಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಬನಾನಾ ಸ್ಮೂದಿ ಮಾಡೋಣ ಅಂತ. ಬಾಳೆಹಣ್ಣಿನಿಂದ ಒಂದು ಜ್ಯೂಸ್ ಅಂತ ಕೂಡ ಹೇಳ್ಬೋದು, ಬಾಳೆಹಣ್ಣು ಜ್ಯೂಸ್ ಅಂತ ಮಾಡೋಣ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ. ಇದನ್ನು ಇನ್ಸ್ಟೆಂಟಾಗಿ ಈ ಥರ ಮಾಡಿಕೊಂಡು ತಗೊಳ್ಳೋದ್ರಿಂದ ಸುಸ್ತಿರ್ಬೋದು, ಜ್ವರ ಬಂದಾಗ ಉಂಟಾಗುತ್ತಲ್ಲ ಆ ರೀತಿ ಸುಸ್ತುಗಳಿಗೆ ಎಲ್ಲದಕ್ಕೂ ಒಳ್ಳೆಯದು. ಬನ್ನಿ ಮಾಡ್ತಾ ಮಾತಾಡೋಣ. ನೋಡಿ, ಅದಕ್ಕೆ ನಾನು ಸ್ವಲ್ಪ ಬಾದಾಮಿಯನ್ನು ನೆನೆ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಸಿಪ್ಪೆನ ತೆಗೆದುಬಿಡ್ತೀನಿ. ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಬರೀ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ಬಾದಾಮಿನ ಬಿಡಿಸ್ಕೊಳ್ಳೋಣ ಫಸ್ಟು. ಇವಾಗ ಬಾದಾಮಿನ ಸ್ವಲ್ಪ ಎಲ್ಲ ಬಿಡಿಸ್ಕೊಳ್ತೀನಿ ನೋಡಿ. ಈ ಥರ ನಾನು ಚೆನ್ನಾಗಿ ನೆಂದಿದೆ, ಅದರಿಂದ ಸಿಪ್ಪೆ ಬೇಗ ಬೇಗ ಬಂದ್ಬಿಡುತ್ತೆ. ನಾನು 2 ಗ್ಲಾಸ್ಗೆ ಆಗೋಷ್ಟು ಬಾದಾಮಿನ ನೆನೆ ಇಟ್ಕೊಂಡಿದ್ದೀನಿ. ಯಾವುದೇ ನಟ್ಸ್ ಆದರೂ ಹಾಕ್ಕೊಳ್ಬೋದು ಇದಕ್ಕೆ. ನೋಡಿ, ಬನಾನಾ ಸ್ಮೂದಿ ಮಾಡೋಕ್ಕೆ ನಾನು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಪಚ್ಚ ಬಾಳೆಹಣ್ಣು. ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ಯಾಲಕ್ಕಿ ಬಾಳೆಹಣ್ಣು ಕೂಡ ತೊಗೊಳ್ಬಹುದು. ಆಮೇಲೆ ಬಾದಾಮಿನ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ, ಸಿಪ್ಪೆ ಎಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೆ. ಇದನ್ನು ಬೆಳಗ್ಗೆ ನೆನೆಯಕ್ಕೆ ಇಟ್ಟಿದ್ದೆ ನಾನು. ಈಗ ಮಧ್ಯಾಹ್ನ ಮಾಡ್ತಾ ಇರೋದು ಇದನ್ನು. ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ನಾನೀಗ 2 ಬಾಳೆಹಣ್ಣನ್ನು ತೊಗೊಳ್ತಾ ಇದ್ದೀನಿ. 2 ಬಾಳೆಹಣ್ಣು ಕೂಡ ನಾನು ಚಿಕ್ಕದಾಗಿ ಹೆಚ್ಚಿಕೊಳ್ಳೋಣ ಇವಾಗ. ಚಿಕ್ಕದಾಗಿ ಈ ಥರ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿರ್ತಾರೆ. ಈಗ ಬಾಳೆಹಣ್ಣನ್ನು ನೋಡಿ ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ಬಾದಾಮಿನ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಹಾಲು ಕಾದು ಆರಿರುವಂಥದ್ದಾಗಬೇಕು, ಬಿಸಿ ಇರಬಾರ್ದು. ನೀವು ಎಷ್ಟು ಗ್ಲಾಸ್ ಮಾಡ್ತೀರಾ ಅಷ್ಟು ಹಾಲನ್ನ ತಗೊಳ್ಳಿ. ನೋಡಿ, ಇವಾಗ ಸಕ್ಕರೆನ ಹಾಕ್ಕೊಳ್ತೀನಿ ಇದಕ್ಕೆ. ಹಂಗೇ ಸ್ವಲ್ಪ ಇಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಒಂದಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಾಳೆಹಣ್ಣು ಒಂದೊಂದು ಹಾಗೆ ಇರುತ್ತೆ, ಏನಾಗಲ್ಲ. ಅದು ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಬನಾನಾ ಸ್ಮೂದಿ ಯಾವ ಥರ ಆಗಿದೆ ಅಂತ. ನೋಡಿದ್ರಲ್ಲ ಇವತ್ತು ಬನಾನಾ ಸ್ಮೂದಿಯನ್ನು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ. ಇದಕ್ಕೆ ಪಿಸ್ತಾ ಇರ್ಬೋದು, ವಾಲ್ನಟ್ ಇರ್ಬೋದು, ಅಥವಾ ಖರ್ಜೂರ
ಎಲ್ಲನೂ ಹಾಕ್ಕೊಳ್ಬೋದು, ಅಂಜೂರ ಇದನ್ನೆಲ್ಲನೂ ಹಾಕಿ ಸ್ಮೂದಿಯನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮಗಿವಾಗ ಒಂದೊಂದು ಸಲ ಜ್ವರ ಬಂದಿರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಅಂಥ ಸಂದರ್ಭಗಳಲ್ಲಿ ಇದನ್ನು ಮಾಡಿ ಕುಡಿದ್ರೆ ಏನಾಗುತ್ತೆ ಅಂದರೆ ಎನರ್ಜಿ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ. ಸುಸ್ತು ಅದೆಲ್ಲ ಇದ್ದಾಗ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಯಾರೆಲ್ಲ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಾ, ಸುಸ್ತಾಗ್ತಾಯಿದೆ ನನಗೆ ತುಂಬ ಅಂತ ಹೇಳ್ತೀರಾ, ಅವರೆಲ್ಲ ಈ ರೀತಿ ಮಾಡ್ಕೊಂಡು ಕುಡೀರಿ. ಬೇಗನೆ ಶಕ್ತಿಯನ್ನು ಕೊಡುತ್ತೆ, ಇನ್ಸ್ಟಂಟಾಗಿ ಶಕ್ತಿಯನ್ನು ಕೊಡುವಂಥ ಶಕ್ತಿ ಇರೋದು ಇದರಲ್ಲಿ. ಅದಕ್ಕೆ ಎಲ್ಲರೂ ಕೂಡ ಇದನ್ನು ಮಾಡ್ಕೊಂಡು ಕುಡೀರಿ. ಅಷ್ಟೆಲ್ಲ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಈ ಥರ ಒಂದು ಗ್ಲಾಸನ್ನು ಮಾಡಿ ಕೊಟ್ಟಾಗ ಅವರು ಮತ್ತೆ ನೀವು ಊಟ ಎಲ್ಲ ಕೊಡೋವರೆಗೂ ಕೂಡ ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಮಕ್ಕಳುಗಳು. ತುಂಬಾ ಒಳ್ಳೆಯದು. ಈ ಥರ ಮಾಡಿ ನೀವು ಕೂಡ ಮಾಡಿ ಕೊಡಿ ಮಕ್ಕಳಿಗೆಲ್ಲ, ಒಳ್ಳೆಯದು. ಇದನ್ನು ನಾನು ಗ್ಲಾಸ್ಗೆ ಹಾಕ್ತೀನಿ ಒಂದು ಸ್ವಲ್ಪ. ನೋಡಿದ್ರಲ್ಲ ಯಾವ ಥರ ಆಗಿದೆ ಅಂತ ಹೇಳಿ ಸ್ಮೂದಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ.